ಕೆ.ಸಿ. ರೆಡ್ಡಿ ಅವರು ಪ್ರತಿಮೆಗೆ ಜಾಗ ಗುರುಸೋಕೋಸ್ಕರ ನಾವು ಸರ್ಕಾರಕ್ಕೆ ಪ್ರಸ್ತಾಪನೆಯನ್ನು ಕೊಟ್ಟಿದ್ದೀವಿ. ಡಿ.ಸಿ ಆಫೀಸ್ ಕಾಂಪೌಂಡ್ ಒಳಗಡೆನೆ ಎಲ್ಲಾದ್ರೂ ಒಂದು ಜಾಗವನ್ನು ಕೊಡಬೇಕು ಅಂತ ನಾವು ಡಿ.ಸಿ ಅವ್ರನ್ನ ಮನವಿ ಮಾಡಿದ್ದೀವಿ. ಡಿ.ಸಿ ಅವರು ಆ ಪ್ರಸ್ತಾಪವನ್ನು ತಗೊಂಡು ಆಮೇಲೆ ಮೀಟಿಂಗು ಮಾಡಿದ್ವಿ ನಾವೆಲ್ಲ ಅದ್ರ ಬಗ್ಗೆ. ನಾನು, ನಂಜೇಗೌಡರು, ಆಮೇಲೆ ನಮ್ಮ ಅನಿಲನವರು ನಾವೆಲ್ಲ ಮೀಟಿಂಗು ಮಾಡಿದ್ವಿ ಅದ್ರ ಬಗ್ಗೆ ಡಿ.ಸಿ ಅವ್ರ ಹತ್ರ. ಅದು ಸರ್ಕಾರಕ್ಕೆ ಪ್ರಸ್ತಾಪನೆ ಕಳಿಸಿದ್ವಿ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾಪನೆ ಕಳಿಸಿದ್ವಿ. ಅದು ಅಪ್ರೂವಲ್ ಆಗಿ ಬಂತು. ಇವಾಗ ಕೆಲಸನೂ ಸ್ಟಾರ್ಟ್ ಆಗಿದೆ. ಅದು ನೀವೆಲ್ಲ ನೋಡಿರ್ಬೋದು, ಕೆಲಸ ಸ್ಟಾರ್ಟ್ ಆಗಿದೆ 1.5 ಕೋಟಿನಲ್ಲಿ. ಅದಾದ್ಮೇಲೆ ಈಗ ನಾವು ಕೆ.ಸಿ. ರೆಡ್ಡಿ ಅವರು ಪ್ರತಿಮೆಯನ್ನು ಅಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ನಾವು ಸರ್ಕಾರಕ್ಕೆ ಪ್ರಸ್ತಾಪನೆ ಕಳಿಸಿದ್ದೀವಿ. ಸರ್ಕಾರದಿಂದ ಅಪ್ರೂವಲ್ ಆಗಿ ಬಂದ್ರೆ ಅಪ್ರೂವಲ್ ಆಗಿ ಬರುತ್ತೆ. ಬಂದಾಗ ಡಿ.ಸಿ ಆಫೀಸ್ ಒಳಗಡೆನೆ ಕಾಂಪೌಂಡ್ ಒಳಗಡೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿ. ಡಿ.ಸಿ ಆಫೀಸ್ ಕಾಂಪೌಂಡ್ ಅಂಬೇಡ್ಕರ್ ಪ್ರತಿಮೆ ಮಾಡಬೇಕು ಅಂತ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸರ್. ನಡೀತಾ ಇದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ನು ಮ್ಯಾಕ್ಸಿಮಮ್ ಆಗಿ ಒಂದು 2 months ಅಲ್ಲಿ ರೆಡಿ ಆಗ್ಬಿಡುತ್ತೆ. ಒಂದು 2 months ಅಲ್ಲಿ ರೆಡಿ ಆಗುತ್ತೆ. ವಿಗ್ರಹ ಎಲ್ಲ ರೆಡಿ ಆಗ್ತಾ ಇದೆ. 21 ಅಡಿ ಆಮೇಲೆ 21 ಅಡಿ ಹೈಟ್ ಅಂದ್ರೆ ಕೆಳಗಡೆಯಿಂದ 21 ಅಡಿ ವಿಗ್ರಹ ಮಾತ್ರ ಇದು. ಆಮೇಲೆ ಇದು ಬಂದು ಯಾವ್ದು ಪ್ಲಾಟ್ಫಾರ್ಮ್ ಬಂದು 12 ಅಡಿ ಬರ್ತೀವಿ. ನಮ್ಮ ರೋಡ್ ಹೈವೇ ರೋಡ್ ಏನಿದೆಯೋ ಆ ರೋಡ್ ಲೆವೆಲ್ಗೆ ಪ್ಲಾಟ್ಫಾರ್ಮ್ ಬರುತ್ತೆ. ಅದ್ರ ಮೇಲೆ ಇಂದಾನೆ 21 ಅಡಿ ರೋಡ್ ಪ್ಲಾಟ್ಫಾರ್ಮ್ ಬಿಟ್ಟು 21 ಅಡಿ ಪ್ಲಾಟ್ಫಾರ್ಮ್ ಕೆಳಗಡೆಯಿಂದ ಆ ಪ್ಲಾಟ್ಫಾರ್ಮ್ ಮೇಲೆ ಬಂದು ಆಮೇಲೆ ಅಲ್ಲಿಂದ 21 ಅಡಿ ವಿಗ್ರಹ ರೆಡಿ ಆಗ್ತಾ ಇದೆ. ಎಲ್ಲ ತುಮಕೂರಲ್ಲಿ ರೆಡಿ ಆಗ್ತಾ ಇದೆ. ತುಮಕೂರು ಕಂಚಿನ ವಿಗ್ರಹ ತುಮಕೂರಲ್ಲಿ ಅವ್ರು ಮೊದಲು ಒಂದು ಮಾಡ್ಕೊಟ್ಟಿದ್ದಾರೆ. ಹೈದರಾಬಾದ್ ಒಂದು ಮಾಡ್ಕೊಟ್ಟಿದ್ದಾರೆ ಅವರು. ಅದರಿಂದ ನಾವು ಅಲ್ಲೇ ಮಾಡಿಸ್ತಾ ಇದ್ದೇವೆ. ಅಲ್ಲೇ ಮಾಡಿಸ್ತಾ. ಚೆನ್ನಾಗಿ ಹೌದೌದು ಅದೇ